ಸರ್ ನಿಮಗೆ ಕೊತ್ತಲವಾಡಿ ಎಷ್ಟು ಸ್ಪೆಷಲ್ ಅಂತ? ವೆರಿ ಸ್ಪೆಷಲ್. ನಾನು ಆವಾಗಲೇ ಹೇಳಿದಾಗೆ ಮೂವಿ ಶುರು ಮಾಡಿದಾಗಲೇ ಒಂಥರ ತೀರಾ ಸ್ಪೆಷಲ್ ಫೀಲಿಂಗ್ ಎಲ್ಲ ರೀತಿಲೂ. ಅಂದರೆ ಪ್ರಾಯಶಃ ನನ್ನನ್ನು ಈ ಒಂದು ಅವತಾರದಲ್ಲಿ ಬೇರೆ ಯಾವ ಸಿನಿಮಾದಲ್ಲಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬಾಡಿ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದೆ ಇದಕ್ಕೋಸ್ಕರ. ಆ್ಯಂಡ್ ಇದರಲ್ಲಿ ಆ್ಯಕ್ಷನ್ಸ್ ಆಗಿರಲಿ, ಅದು ತೀರಾ ಒಂದು ಬೇರೆ ರೀತಿಯಲ್ಲಿ ಬಂದಿದೆ. ಅದೊಂದು ಭಾಳ ಖುಷಿ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಅಮ್ಮ ಪ್ರೊಡ್ಯೂಸ್ ಮಾಡಿರುವಂಥ ಮೊದಲನೇ ಚಿತ್ರದಲ್ಲಿ ನನಗೆ ಅವಕಾಶ ಸಿಕ್ಕಿರುವಂಥದ್ದು ಅದೊಂಥರ ಒಂದು ರೀತಿಯಲ್ಲಿ ತೀರಾ ಒಂಥರ ಕೋಇನ್ಸಿಡೆನ್ಸ್ ಥರ. ನಾನು ಯಾವಾಗಲೂ ಹೇಳ್ತೇನೆ, ದಿಯಾ ಸಿನಿಮಾಗೂ ಯಶ್ ಸರ್ ಅವರು ಈ ಥರ ಪ್ರಾಯಶಃ ಪ್ರೋಗ್ರಾಮ್ಸ್ಗಳಿಗೆ ಅದು ಇದೆಲ್ಲ ಬರೋದೇ ಭಾಳ ವಿರಳ ಅಲ್ಲ. ಸೊ ನಮ್ಮ ಸಿನಿಮಾಗೆ ತುಂಬ ಒಂದು ಬೇರೆ ರೀತಿಯ ಸಪೋರ್ಟ್ ಇತ್ತು ಅವ್ರದ್ದು. ಅವರಿಂದಾಗಿ ಭಾಳಷ್ಟು ಒಂದು ದೊಡ್ಡ ಮಟ್ಟದ ಸಪೋರ್ಟ್ ದಿಯಾ ಸಿನಿಮಾಗೆ ಸಿಕ್ಕಿತ್ತು. ಆ್ಯಂಡ್ ಇದೊಂಥರ ಕೋಇನ್ಸಿಡೆನ್ಸ್ ನನಗೆ ಮ್ಯಾಮ್ ಅವರ ಮೊದಲನೇ ಸಿನಿಮಾದಲ್ಲಿ ಸಿಕ್ಕಿರುವಂಥದ್ದು. ಆ್ಯಂಡ್ ಅದಲ್ಲದೆ ಕೂಡ ಆ್ಯಸ್ ಅ ಫಿಲ್ಮ್ ಅಂತ ಯೋಚನೆ ಮಾಡಿದಾಗ ತೀರಾ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವಿಚಾರ ಆಗಿರ್ಬೋದು. ಆ್ಯಂಡ್ ಕಥೆಯಲ್ಲಿರುವಂತಹ ವಸ್ತು ಅದು ಬಹಳ ಅಂದರೆ ನಾವು ನಮ್ಮ ದುರಾಸೆಗೆ ಬಹಳಷ್ಟು ವಿಚಾರಗಳನ್ನು ನಾವು ದುರುಪಯೋಗ ಮಾಡ್ತೀವಿ. ಆ್ಯಂಡ್ ದುರಾಸೆಗೊಂದು ದುರಾಸೆ ಎಲ್ಲರಿಗೂ ಇದ್ದಿದ್ದೆ. ಅದಕ್ಕೊಂದು ಮಿತಿ ಇರಬೇಕು, ಅದಕ್ಕೊಂದು ಲೈನ್ ಡ್ರಾ ಮಾಡಬೇಕು. ಆ ಲೈನ್ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ನಮ್ಮ ಸಿನಿಮಾದ ಒಂದು ಕಥಾವಸ್ತು. ಅದ್ರ ಜೊತೆ ಒಂದು ವಿಲೇಜ್ ಬ್ಯಾಕ್ ಡ್ರಾಪು. ನಾನು ಮಂಡ್ಯ ಭಾಷೆಯಲ್ಲಿ, ಅದೇ ಅಮ್ಮ ಹೇಳಿದ್ರು ಆವಾಗಲೇ ಮಂಗಳೂರು ಭಾಷೆ ಅಂತ ಮಾತಾಡುವಾಗ ಒಬ್ವಿಯಸ್ಲಿ ನಮ್ಮೂರ ಭಾಷೆನೇ ಇರುತ್ತೆ. ಮಂಡ್ಯ ಶೈಲಿಯ ಭಾಷೆ ಮಾಡಿರುವಂಥ ಮೊದಲನೇ ಸಿನಿಮಾ ಇದು. ನನಗದು ಬಹಳ ಭಯ ಆಯಿತು. ಅದು ಹೇಗೆ ಮಾಡ್ತೀನಿ, ಹೇಗೆ ಫುಲ್ ಆಫ್ ಮಾಡ್ತೀನಿ ಅನ್ನೋದು ನನಗೆ ತುಂಬ ಭಯ ಆಯಿತು. ಬಟ್ ಎಲ್ಲರ ಸಪೋರ್ಟ್ ಇದ್ದಿದ್ದರಿಂದ ರಾಜು ಸರ್ ಆಗಿರಲಿ ಆ್ಯಂಡ್ ನಮ್ಮ ರೈಟರ್ ಆಗಿರಲಿ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಆ ಒಂದು ಧೈರ್ಯದಲ್ಲಿ ನಾನು ಮಾಡಿದೆ. ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್, ನಮ್ಮ ಕನ್ನಡದ ಒಂದು ಇನ್ನೊಬ್ಬ ಪ್ರಬುದ್ಧ ನಟ, ರಾಜೇಶ್ ನಟ್ರಂಗ್ ಸರ್ ಆ್ಯಂಡ್ ಕಾವ್ಯ ಅವರಾಗಿರಲಿ, ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬರು ಆಗಿರಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಾನ್ಸಿ ಸುಧೀರ್ ಮ್ಯಾಮ್, ಎಲ್ಲರದ್ದು ಪಾತ್ರ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಆ್ಯಂಡ್ ವಿಲೇಜಲ್ಲಿ ಅಂದರೆ ಹಳ್ಳೀಲಿ ನಡೆಯುವಂಥ ಚಿಕ್ಕ ಚಿಕ್ಕ ಪಾಲಿಟಿಕ್ಸ್ ಏನಿರುತ್ತೆ ಅದನ್ನೆಲ್ಲ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಡ್ರೆಸ್ ಮಾಡಿರೋದ್ರಿಂದ ಒಂದು ಒಳ್ಳೆ ಪ್ಯಾಕೇಜ್ ಸಿನಿಮಾ ಅನಿಸುತ್ತೆ. ಆ್ಯಂಡ್ ಒಂದು ಒಳ್ಳೆ ವಿಲೇಜ್ ರಿವೆಂಜ್ ಡ್ರಾಮಾ ಅಂತಲೂ ಅನಿಸುತ್ತೆ. ಸೊ ಹಾಗಾಗಿ ವೆರಿ ವೆರಿ ಸ್ಪೆಷಲ್. ಸೂಪರ್.